ಫೈನಾನ್ಸ್ ಕಂಪನಿಯಲ್ಲಿ ಸಾಲ, ಕಂಪನಿಯಿಂದ ಮನೆ ಸೀಜ್, ಬೀದಿಗೆ ಬಂದ ಕುಟುಂಬ. ಪ್ರಿಯ ವೀಕ್ಷಕರೇ, ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದರೆ ಏನಾಗುತ್ತೆ ಅನ್ನುವುದನ್ನು ಈ ಸ್ಟೋರಿ ಒಮ್ಮೆ ನೋಡಿ. ಇಕ್ಟಾಸ್ ಸ್ಮಾಲ್ ಫೈನಾನ್ಸ್ ಕಂಪನಿಯಲ್ಲಿ ಮನೆಯ ಮೇಲೆ ಸಾಲ ಪಡೆದಿದ್ದ ವ್ಯಕ್ತಿ ಕೋವಿಡ್ ಕಾರಣದಿಂದ ಸಾಲ ಕಟ್ಟಲಾಗದೆ ನ್ಯಾಯಾಲಯದ ಆದೇಶದಂತೆ ಮನೆ ಸೀಸ್ ಮಾಡಿದ್ದು, ಸದ್ಯ ಕುಟುಂಬ ಮನೆ ಕಳೆದುಕೊಂಡು ಈಗ ಬೀದಿಗೆ ಬಿದ್ದಿದೆ. ಚಿತ್ರದುರ್ಗ ತಾಲೂಕಿನ ಕೆನ್ನಳ್ಳು ಗ್ರಾಮದ ಕೋಮಲ ಎನ್ನುವ ಮಹಿಳೆ ಫೈನಾನ್ಸ್ ಕಂಪನಿಯಿಂದ 1,80,000 ಸಾಲ ಪಡೆದಿದ್ರಂತೆ. ಸಾಲ ಪಡೆದಾಗಿ 80 ಕಂತುಗಳನ್ನು ಪೈಕಿ ಈಗಾಗಲೇ 35 ಕಂತು ಕಟ್ಟಿದ್ದಾರಂತೆ. ಇನ್ನು 38 ಕಂತು ಕಟ್ಟಬೇಕಂತೆ ಫೈನಾನ್ಸ್ ಕಂಪನಿ ಹೇಳ್ತಿದೆ. ಕೋವಿಡ್ ಕಾರಣ ಲೋನ್ ಕಟ್ಟಿಲ್ಲ, ಹಾಗಾಗಿ ಫೈನಾನ್ಸ್ ಕಂಪನಿಯವರು ಕೋರ್ಟ್ ಅನುಮತಿ ಮೇರೆಗೆ ಮನೆಯನ್ನು ಸೀಜ್ ಮಾಡಿದ್ದಾರೆ. ಬಳಿಕೆಯೇ ವಸ್ತುಗಳೆಲ್ಲ ಒಳಗೆ ಇಟ್ಟು ಸೀಜ್ ಮಾಡಿದ್ದಾರೆ. ಈಗ ನಾವು ಅಡುಗೆ, ಊಟ, ವಸತಿ ಹೇಗೆ ಮಾಡಿಕೊಳ್ಳೋದು? ಬಾಡಿಗೆ ಮನೆ ಮಾಡಲು ನಮಗೆ ಹಣಕಾಸಿನ ಶಕ್ತಿ ಇಲ್ಲ. ನಮಗೆ ಈ ಬಗ್ಗೆ ಕಾಲಾವಕಾಶ ಕೊಟ್ಟಿದ್ರು ನಾವು ಕಂತು ಕಟ್ತಿದ್ದೆವು. ದಯಮಾಡಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ನೊಂದ ಕುಟುಂಬ ಮನವಿಯನ್ನ ಮಾಡಿದೆ. ಸರ್, ಇಲ್ಲಿ ಊರಾಗೆಲ್ಲ ಬಂದು ಸಂಘ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗೋದು ನಾವು ಏನೋ ಗೊತ್ತಾಗಲಿಲ್ಲ, ಮೋಸ ಹೋಗ್ಬಿಟ್ಟು ಅವರು ಏನು ನಮ್ಗೆ ಮಾಹಿತಿ ಕೊಡಲಿಲ್ಲ. ಅವ್ರು ನೀಟಾಗಿ ಈಗ ಮನೆ ಮೇಲೆ ಲೋನ್ ತಗೊಂತೀವಿ, ನಿಮ್ಗೆ ಸೀಜ್ ಆಗ್ತವೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಹೇಳಿದ್ರೆ ಸುಮ್ಮನೆ ಸಾಲ ಕೊಟ್ಟು ನಮಗೆ ಗೊತ್ತಿಲ್ಲ, ಗುಂಪಿ ಸಾಲ ಕೊಟ್ಟಂಗೆ ಕೊಡ್ತಾರೆ ಹೇಳಂತ ತಗೊಂಬಿಟ್ಟು ಆ ಸಾಲ ಕೊಟ್ಟಿದ್ರೆ ನಾವು 30 ಸ್ವಲ್ಪ ಕಟ್ಕೆ ಬಂದ್ವಿ ಸರ್. ಕೊರೋನಾ ಬಂತು, ಮತ್ತೆ ಪ್ರಾಬ್ಲಮ್ ಆಯ್ತು, ಮತ್ತೆ ಕೈ ಬಿಟ್ವಿ, ಮತ್ತೆ ಕಟ್ಕೆ ಅಂತ ಬಂದಾಗ ಸರ್ ಅವರು ಒಂದ್ಸತಿ ಹಿಂಗೆ ಬಂದು ನೀವು ಮನೆ ಸೀಜ್ ಮಾಡ್ತೀವಿ ಅಂತೇಳಿ ನಾವು ಲಾಯರ್ ಇಟ್ಟಿದ್ವಿ. ಆ ಲಾಯರ್ ನಮ್ಗೆ ಏನು ಮಾಹಿತಿ ಹೇಳಿಲ್ಲ, ಕರೆ ಕಳಿಸಿಲ್ಲ, ಏನು ಮಾಡಲಿಲ್ಲ ಸರ್. ಅವರು ಮಾಡಿಬಿಟ್ಟು ಸಡನ್ನಾಗಿ ಹೇಗೆ ತುಂಬಿ ಬಂದುಬಿಟ್ಟು ಮೊನ್ನೆ 3 ದಿವಸ ಮುಂಚೆ ಬಂದು ಸೀಜ್ ಮಾಡ್ತೀವಿ ಮನೆ ಅಂದರು. ಅವ್ರು ನಾವು ಕೇಳ್ಕೊಂಡು ಸರ್, ಅದು ಹೋಗೋದು ಅರ್ಧ ಕಟ್ತೀವಿ, ಅರ್ಧ ಬಿಡ್ರಿ ಅಂತ ಏನು ಮಾಡಿ ಒಪ್ಕೊಂಡಿಲ್ದಂಗೆ ಮನೆ ಬಂದು ಇವತ್ತು 4 ದುರ್ಗ್ತಿ ನಾವು ಹೋಗಿದ್ವಿ ಸರ್. ಊರಾಗ ಬಂದು ನಾವು ಊರಾಗದ್ದೀವಿ, ಮನೆ ಹತ್ರ ಬರ್ರಿ ಅಂತ ಹೇಳಿ ಕರೆಸಿ ಬಿ ಹಾಕಿದ್ರು. ಈಗ ಎಷ್ಟು ಲಕ್ಷ ಲೋನ್ ತೊಗೊಂಡಿದ್ರಿ? 180. ಎಷ್ಟು ಕಟ್ಟಿದ್ದೀರಿ ಅದರಲ್ಲಿ? 35 ಕಂತು ಕಟ್ಟಿದ್ದಾರೆ. ಇನ್ನು ಎಷ್ಟು ಕಂತು ಕಟ್ಟಬೇಕಾಗತ್ತೆ? ಇನ್ನು 25 ಕಂತು. ಈಗ ಎಷ್ಟು ಕಟ್ಟು ಅಂತ ಹೇಳ್ತಿದ್ದಾರಮ್ಮ? 4,09,000 ಸರ್. ಮತ್ತೆ 4,09,000 ಕಟ್ಟು. ಓಕೆ, ಈಗ ಸೀಸ್ ಮಾಡಿರೋದ್ರಿಂದ ಏನು ತೊಂದರೆ ಆಗಿದೆ ತಮಗೆ? ಸರ್ ಏನು ತೊಂದರೆ ಸರ್, ಮನೆಗೆಲ್ಲ ಸಾಮಾನು ಒಳಗೈತಿ, ನಾವು ಹೊರಗೈತಿ, ಬೀದಿ ಬಂದಿದ್ವಿ. ಏನಿಲ್ಲ. ಏನಾಗ್ಬೇಕೀಗ ಅಂತ ಈಗ ಸರ್ ನಮ್ಗೆ ಹೆಂಗೆ ಮತ್ತೆ ಏನಾಗ್ಬೇಕಂತ ಸರ್, ನಾವು ಹೆಂಗೆ ಯಾವತ್ತೇ ನೋಡ್ರಿ, ಇರಕ್ಕೆ ಮನೆ ಇಲ್ಲ, ಉಟ್ಕೊಳಕ್ಕೆ ಬಟ್ಟೆ ಇಲ್ಲ, ತಿನ್ನಕ್ಕೇನಿಲ್ಲ, ಊಟಕ್ಕಿಲ್ಲ, ತಿಂಡಿಗಿಲ್ಲ, ರೇಷನ್ ಎಲ್ಲ ಒಳಗೈತೆ. ನಾವು ಫ್ರೆಂಡ್ಸ್ ಮತ್ತೆ ಈಗ ನಾವೆಲ್ಲ ಹೋಗ್ಬೇಕಾದ್ರೆ ಹೆಂಗೆ ಮಾಡ್ಬೇಕು? ಈ ಸಾಲ ತಂದ್ರೆ ಜೋಡಿಸಿ ಕಟ್ಬೇಕಾನೆ ನಾವೀಗ. ಹಂಗಿದ್ರೆ ಹೆಂಗೆ ಹೋಗಿ ಬರಕ್ಕೆ ಮಾಡಕ್ಕೆ ಬರುತ್ತಾ? ತಮ್ಮ ಹೆಸರಮ್ಮ? ನನ್ನ ಹೆಸರು ಕೋಮಲ.